ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಕೊಪ್ಪಳಕ್ಕಿಂತ ಮುಂಚೆಗಿನ ಇಲ್ಲೇ ನೈಟ್ ಮಲ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತಿ. ಇಲ್ಲೇ ಸೈಡ್ ಹಾಕೊಂಡು ಮಲ್ಕೊಂಡಿದ್ದು ನೋಡ್ರಿ. ಇವಾಗ ಎದ್ದು ಸ್ಟಾರ್ಟ್ ಮಾಡಿದ್ದೀನಿ. ಗಾಡಿ ಬ್ಯಾಕಮ್ ಎಲ್ಲ ಲೋ ಆಗೈತಿ, ಬ್ಯಾಕಮ್ ತುಂಬ್ತಾ ಇದ್ದೀನಿ. ಹುಬ್ಳಿ, ಗದಗ, ಕೊಪ್ಪಳ ಈ ಕಡೆ ನೋಡಿಲ್ಲ ಎಲ್ಲ ಯರ್ನಾಡ್ ಸೈಡ್ ಬೀಜೋಳ ಹಾಕಿರ್ತಾರೆ. ಬೀಜೋಳ ಅಂತಾರೆ ಇದಕ್ಕೆಲ್ಲ. ಬೀಜೋಳ ಇದಕ್ಕೆ ಜಾಸ್ತಿ ಮಳೆ ಬೇಕಾಗಿಲ್ಲ, ಬರೀ ಥಂಡಿ ಮ್ಯಾಗೆ ಬರುತ್ತಿದ್ದು. ಈ ಕಡಲೆ ಆಗಿದೆ ನೋಡಿ, ಎಲ್ಲ ಕಡಲೆ ಬಂದಿದೆ. ಎಲ್ಲ ಲೇಬರ್ಗೆಲ್ಲ ಕೀಳ್ತಾ ಇದ್ದಾರೆ ನೋಡಿಲ್ಲ. ಲೇಬರ್ ಎಲ್ಲ ಕಡಲೆ ಎಲ್ಲ ಕಿತ್ತು ರಾಶಿ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಏನು ನೋಡಿಲ್ಲ, ಈ ಕಡೆ ಎಲ್ಲ ಕಡಲೆ ಇನ್ನೂ ಬರ್ತಾಯಿದೆ. ಇನ್ನೊಂದು 15 ದಿನ ಮುಂಚೆಗೇನ ಬಂದಿರೋ ಕಡಲೆ ಮಸ್ತ್ ತಿನ್ನೋಕೆ ಭಾರಿ ಹದ ಇರ್ತದೆ. ಆಗಿಂಟ ಎಳೆದಿರ್ತದಲ್ಲ ಫುಲ್ಲು, ಅದನ್ನೆಲ್ಲ ತಿನ್ನೋಕೆ ಭಾರಿ ಟೇಸ್ಟ್. ಈ ಕಡೆ ಜಾಸ್ತಿ ಯರ್ನಾಡ್ ಸೈಡ್ ಕಡಲೆ ಜಾಸ್ತಿ ಹಾಕ್ತಾರೆ. ಈ ಕಡೆ ಗದಗ ಮತ್ತು ಇದು ಕೊಪ್ಪಳ, ಹುಬ್ಳಿ ಮೆಣಸಿನ್ಕಾಯಿ ಹಣ್ಣು ಬರುತ್ತಲ್ಲ, ನೀವೆಲ್ಲ ಖಾರ ಪುಡಿ ಮಾಡ್ತಿರಲ್ಲ, ಅದು ಜಾಸ್ತಿ ಬೆಳೀತಾರೆ ಈ ಕಡೆ ಎಲ್ಲ. ಯಾಕಂದರೆ ಈ ಕಡೆ ಭೂಮಿ ಯಾವ ಥರಪ್ಪ ಅಂದ್ರೆ ಕ್ಲೈಮೇಟ್ ಅಂದ್ರೆ ಈ ಥಂಡಿ ಹೋದ್ಮೇಲೆ ಬರ್ತದೆ, ಜಾಸ್ತಿ ಮಳೆ ಬೇಕಾಗಿರಂಗಿಲ್ಲ. ಇಲ್ಲಿ ನೋಡಿ, ಇದೇ ನೋಡಿಲ್ಲ, ಇದೆಲ್ಲ ಫುಲ್ ಕಡಲೆ. ಕೊಪ್ಪಳ ರೋಡು ಬೈಪಾಸ್ ರೋಡ್ ಎಲ್ಲ ಇಂಪ್ರೂವ್ ಮಾಡ್ಯಾರ. ಬಟ್ ಈ ಕೊಪ್ಪಳ ಒಳಗೆ ಹೋಗ್ಬೇಕಾದ್ರೆ ನಾವು ಮೊದಲೇಕೆಲ್ಲ ಹೋಗ್ತಿದ್ರು ರೆಗ್ಯುಲರ್ ಮೇನ್ ರೋಡ್ ಇದು. ಸರ್ವಿಸ್ ರೋಡಿಂದ ಹೋದರೆ ಮೇನ್ ರೋಡ್ ಬರುತ್ತೆ. ಆ ರೋಡು ಮೊದಲೇಕೆ ಹೆಂಗಿತ್ತು ಇವಾಗೂ ಅದೇ ಥರ ಇದೆ, ಚೇಂಜಸ್ ಆಗಿಲ್ಲ. ಅಲ್ಲಿಂದ ಹಿಡ್ಕೊಂಡು ಬ್ರಿಡ್ಜ್ ಹೊಳಿ ಬರುತ್ತಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ರೋಡ್ ಇದೆಯಲ್ಲ, ಇದು ಓಲ್ಡ್ ರೋಡ್ ಇದೆ. ಇವಾಗೂ ಅದೇ ಥರ ರೋಡ್ ಇದೆ, ಚೇಂಜಸ್ ಮಾಡಿಲ್ಲ ರೋಡು. ಈ ಕೊಪ್ಪಳ ಜಾತ್ರೆ ಇದೆಯಲ್ಲ, ಇವಾಗೆಲ್ಲ ಫುಲ್ ರಶ್ ಇರುತ್ತೆ ಎಲ್ಲ ಕೊಪ್ಪಳ. ಫ್ರೆಂಡ್ಸ್, ಫೈನಲಾಗಿ ಇವಾಗ ನಾಷ್ಟ ಮಾಡ್ಬೇಕಂತ ಗಾಡಿ ಸೈಡ್ ಹಾಕಿನಿ. ಇಲ್ಲೇ ಸೈಡ್ ಹಾಕೊಂಡು ಇಲ್ಲೇ MS ಮೆಟಲ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ನಾವು. ಹೊಸಲಿಂಗಾಪುರ ಮುಂದೆ ಇದು ಹೊಸಳ್ಳಿ ದಾಟಿ ಮುಂದೆ ಇಲ್ಲೇ ಡಿವೈಡರ್ ಬಾಜು ಸೈಡ್ ತೊಗೊಂಡು ಇಳಿಬೇಕು. ಇಲ್ಲೇ ಹೊಸಳ್ಳಿ ದಾಟಿ, ಟೋಲ್ ದಾಟಿ, ಹೊಸಳ್ಳಿ ದಾಟಿ ಹೊಸಲಿಂಗಾಪುರ ಮುಂದಾಗುತ್ತೆ. ಇಲ್ಲೇ ರೈಟಿಗೆ ತೊಗೋಬೇಕು. ಮುಂದೆ ಜಿಯೋ ಪೆಟ್ರೋಲ್ ಪಂಪು, ಇಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಐತಿ ಹಿಂದೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ದಾಡೋಣ, ಮುಂದೆ ಮುಂದೆ ಬಂದು ರೈಟ್ ತೊಗೊಂಡು ಹಿಂಗೆ ಹೋಗ್ಬಿಡ್ತು. ಒಂದೇ ರೋಡು ಸೀದಾ ಅಲ್ಲಿಗೆ ಹೋಗುತ್ತೆ. ಇವಾಗ ನಾಷ್ಟ ಮಾಡೋಣ ಅಂತ ಬನ್ನಿ. ನಾಷ್ಟ ಏನಪ್ಪ ಅಂದ್ರೆ ದೋಸೆ, ಚಟ್ನಿ, ಸಾಂಬಾರು. ಗಾಡಿ ತೊಗೊಂಬಂದು ಸೀದಾ ಇವಾಗ ಫ್ಯಾಕ್ಟ್ರಿ ಗೇಟಿಗೆ ತಲುಪಿದೆ. ಫಸ್ಟ್ ಗೇಟ್ ಇದು. ಎಲ್ಲ ಗಾಡಿ ಇಲ್ಲೇ ನಿಲ್ಲಿಸ್ತಾರೆ. ಇವಾಗ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಂತ, ಮೇನ್ ಗೇಟಿಗೆ ಹೋಗಿ ಎಂಟ್ರಿ ಮಾಡ್ಸ್ಕೊಂಬರ್ಬೇಕಂತ. ಇಲ್ಲಿ ಎಂಟ್ರಿ ಮಾಡಿಸಿವಿ, ನೆಕ್ಸ್ಟ್ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಬೇಕಂತ. ಇದೆ ನೋಡಿ ಫ್ರೆಂಡ್ಸ್, MS ಮೇನ್ ಗೇಟ್. ಫ್ರೆಂಡ್ಸ್, ಗಾಡಿ ಅಂತರೂ ಎಂಟ್ರಿ ಮಾಡೋ ಪುರ್ಸತ್ಲೆ ಗಾಡಿ ತೊಗೊಂಡು ಮಾ ಅಂತ ಹೇಳ್ಯಾರ ನನ್ನ ಗಾಡಿಗೆ. ಏನೋ ಟೈಮ್ ಚಲೋ ಐತೆ. ನಮ್ಮ ಹುಡುಗರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ರಲ್ಲ, ಮಧ್ಯಾಹ್ನ ಆಗುತ್ತಾ ಸಂಜೆ ಆಗುತ್ತಾ ಅನ್ನತಿದ್ರು. ಏನೋ ಟೈಮ್ ಚಲೋ ಐತಿ, ಹೋಗಿ ಖಾಲಿ ಆದ್ರೆ ಸಾಕು. ಈ ಫ್ಯಾಕ್ಟ್ರಿಗೆ 2 ಹೆಸರು ಅದ ನೋಡ್ರಲ್ಲ, HRG ಮತ್ತು MS ಮೆಟೀರಿಯಲ್ಸ್. ಒಂದೇ ಫ್ಯಾಕ್ಟ್ರಿಗೆ 2 ಹೆಸರು ಇಟ್ಟಾರಪ್ಪ. ಗಾಡಿ ತಡಪಲೆಲ್ಲ ಬಿಚ್ಚಿದ್ವಿ. ಒಳಗೆ ಬಂದು ಇನ್ನೊಂದಿಷ್ಟು 4 ಗಾಡಿ ಅದು ನನ್ನ ಮುಂದೆ 4 ಗಾಡಿ ಖಾಲಿ ಆದಮೇಲೆ ನಂದೇ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಗಾಡಿಗೆ ಸೀಲ್ ಹಾಕಿರ್ತಾರಲ್ಲ, ಅವನ್ನೆಲ್ಲ ಹರಿದು ಹೊಳ್ಳಿ ವಾಪಸ್ ಈ ಕ್ಯಾರಿದಾಗ ಹಾಕಿ ನಮ್ಮ ಗಾಡಿ ನಂಬರ್ ಹೇಳಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಒಗಿಬೇಕು. ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಹೆಂಗಿರ್ತಪ್ಪ ಅಂದ್ರೆ ಎಲ್ಲ ಚೆಕ್ ಮಾಡಿ ಆಮೇಲೆ ಹರಿ ಅಂತ ಹೇಳ್ತಾರೆ. ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಹರಿದು ಎಲ್ಲಿ ಹೋಗಿದ್ರು ಒಳಗೆ ಬಂದು ಎಲ್ಲರೂ ಹರಿದು ಎಲ್ಲರೂ ಹೋಗಿರಿ ಏನು ಕೇಳಂಗಿಲ್ಲ. ಕೆಲವೊಂದು ಫ್ಯಾಕ್ಟ್ರಿ ಕಡೆ ಎಲ್ಲ ಚೆಕ್ ಮಾಡ್ತಾರೆ, ಕೆಲವೊಂದು ಕಡೆ ಚೆಕ್ ಮಾಡಲ್ಲ. ಯಾವುದಕ್ಕೂ ನಾವು ಸೀಲ್ ಹರಿಯೋಕ್ಕಿಂತ ಮುಂಚೆಗೆ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡು ಹರಿಬೇಕು. ಇವಾಗ ಆಯ್ತು, 2ನೇ ಗಾಡಿ ಹಚ್ಚಾರ. 4 ಗಾಡಿಯಿಂದ 5ನೇ ಗಾಡಿ ನೆಂದೈತಿ. 1 ತಾಸನ್ನ ಖಾಲಿ ಆಗುತ್ತೆ ಗಾಡಿ. ಫ್ರೆಂಡ್ಸ್, ಗಾಡಿ ಎಲ್ಲ ಖಾಲಿ ಮಾಡ್ತಾಯಿದ್ರು ನೋಡಲ್ಲ. ಹಿಟಾಚಿ ಸೀದಾ ಲೆವೆಲ್ ಮಾಡ್ಕೊಂಡು ಹಿಟಾಚಿ ಅರ್ಧಕ್ಕರ್ಧ ಒಳಗೆ ಬರುತ್ತೆ. ಪೂರ ಒಳಗೆ ಬರೋಂಗಿಲ್ಲ, ಒಟ್ಟು ಮ್ಯಾಗ ಅರ್ಧ ಬಂದು ಹಿಂದೆ ಕೊಂಡಿಲ್ಲೇ ಖಾಲಿ ಆಗೋಷ್ಟು ಮೂರ್ತೇಕ. ಇವಾಗ ಖಾಲಿ ಮಾಡ್ತಾರೆ ನೋಡಿ. ಪೂರ ಅಲ್ಲಿಂದ ನಿಂತ್ಕೊಂಡೆ ಪೂರ ಹೆಜ್ಜಾಗಿ ಬಿಡ್ತಾರೆ. ಅಷ್ಟು ತಳಗಡೆ ಉಳಿದ ಮೆಟ್ರಲ್ ಎಲ್ಲ ಮತ್ತು ಲೇಬರ್ ಇರ್ತಾನೆ, ಆ ಲೇಬರ್ನ ಕ್ಲೀನ್ ಮಾಡಿಕೊಡ್ತಾನೆ ನಮಗೆ. ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕು ಅವ್ನಿಗೆ ನಾವು.
ಈ ಥರ ಖಾಲಿ ಮಾಡ್ತಾರೆ ನೋಡಿಲ್ಲ. ಗಾಡಿ ಖಾಲಿ ಎಲ್ಲ ಮಾಡ್ಕೊಂಡು ಇವಾಗ ಎಂಟಿ ಗಾಡಿ ಕಾಟ ಮಾಡ್ಸಕ್ಕೆ ಬಂದೀವಿ ಫ್ರೆಂಡ್ಸ್. ಕಾಟ ಎಲ್ಲ ಮಾಡಿಕೊಂಡು ಗೇಟ್ನಾಗ ಔಟ್ ಮಾಡಿಸ್ಕೊಂಡು ಹೊರಗೆ ಬಂದೀವಿ ಇವಾಗ. ನೋಡಿಲ್ಲ 31 ಟನ್ 440 kg ಬಂದೈತಿ. 31 ಟನ್ನು 390 ಇತ್ತದು. ಇನ್ನೂ ಜಾಸ್ತಿನೇ ಬಂದೈತೆ 50 kg. ನೋಡಲಿ ಎಂಟಿ ಗಾಡಿ, ಲೋಡ್ ಗಾಡಿ, ಕಾಟ ಫೋಟೋ ಎಲ್ಲ ಕ್ಯಾಮ್ರಾ ನೋಡಲಿ. ಇದು ಲೋಡ್ ಗಾಡಿದು, ಇದು ಎಂಟಿ ಗಾಡಿದು. ಬರ್ರಿ ಸೀದಾ ಇವಾಗ ಗಿನಿಗೇರಿ ಹೋಗೋಣ ಅಂತ. ಗಾಡಿ ಇವಾಗ ಸೀದಾ ಟೋಲ್ ನಾಕ ದಾಟಿ ಮುಂದೆ ಗಿನಿಗೇರಿ ಸೈಡ್ ಲೆಫ್ಟ್ ಸೈಡಿಗೆ ಒಂದು ಬರುತ್ತೆ ಟೋಲ್ ದಾಟನ. ಇಲ್ಲಿ ವಾಟರ್ ಸರ್ವಿಸ್ ಮಾಡ್ಸಕ್ಕೆ ಬಂದ್ವಿ. ಸರ್ವಿಸ್ ಅಂದರೆ ನೀರು ಹೊಡಿತಾರೆ ಫುಲ್ ಬಾಡಿ ಎಲ್ಲ ಕ್ಲೀನಾಗಿ. ಒಂದು 300-400 ರೂಪಾಯಿ ತೊಗೊತಾರೆ. ನಾವು ಫಿಕ್ಸ್ ನಮ್ಮ ಗಾಡಿಗಳೆಲ್ಲ ಇಲ್ಲೇ ಓಡಿಸ್ತೀವಿ ನಾವು. ಗಾಡಿ ಎಲ್ಲ ನೀರು ಹೊಡೆಸ್ಕೊಂಡು ಇವಾಗ ಸೀದಾ ಗಿನಿಗೇರಿ ಮ್ಯಾಗ ಬುದುಂಬ ಕ್ರಾಸ್ ಗಂಗಾವತಿ ಕಾರಡ್ಗೆ ಹೊಂಟೀನಿ. ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಕಾರಡ್ಗೆ ಬರೀ ಹೋಗೋಣ. ಗಂಗಾವತಿ ದಾಟಿ ಇಲ್ಲಿ ಮುಂದೆ ಬಂದು ಏರ್ ಚೆಕಪ್ ಮತ್ತು ಏರ್ ಫಿಲ್ಟ್ರ್ ವಾಶ್ ಮಾಡ್ತಾ ಇದ್ದೆ. ಏರ್ ಹೊಡಿತಾ ಇದ್ದಾರೆ ಇಲ್ಲೇ ಬಿಚ್ಚರ್ ಹೊಡೆದು ಹೊಡ್ಯಾತಾರೆ. ಏರ್ ಚೆಕಪಿಗೆ ಬಿಟ್ಟು ಅರ್ಜೆಂಟ್ನಾಗ ಇಲ್ಲೇ ಒಂದು ಸ್ವಲ್ಪ ಊಟ ಮಾಡ್ಬೇಕಂತ ಬಂದಿನಿ. ಇಲ್ಲೇ ಊಟ ಲೇಟ ಅಂತ ಹಂಗಾಗಿ ಪಲಾವ್ ಹೇಳೀನಿ. ಇವಾಗ ಪಲಾವ್ ಬಂದು ನೋಡ್ರಿ, ರೈಸ್ ಬಾತ್. ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಸೀದಾ ನಾನ್ ಸ್ಟಾಪ್ ಆಗಿ ಇವಾಗ ಫ್ಯಾಕ್ಟ್ರಿಗೆ ಬಂದು ನೋಡಿಲ್ಲ, ಮಿಲ್ಲಿಗೆ, ರೈಸ್ ಮಿಲ್ಲಿಗೆ. ಇವಾಗ ಗಾಡಿ ಲೋಡಿಂಗ್ ಮಾಡೋಕೆ ತಡಪಲ್ ಗಿಡಪಲ್ ಎಲ್ಲ ಹಾಕ್ಬೇಕು ಗಾಡಿ ಒಳಗೆ. ಅವ್ರಿಗೆ ಹೋಗಿ ಭೇಟಿ ಆಗೋಣ. ಎಲ್ಲ ಸೌಂಡ್ ಹೋಗ್ತಾಯಿದೆ ಗಾಡಿ ಒಳಗೆ ಕೆಳಗಲ್ಲೇ. ಹಾರ್ನ್ ಸೌಂಡ್ ಇದ್ರಾಗ ವ್ಯಾಕಮ್ ಲೀಕ್ ಆಗತ್ತೈತಿ. ಲೋಡಿಂಗ್ ಕನ್ಫರ್ಮ್ ಮಾಡೋಕ್ಕಂತ ಹೋಗಿದ್ವಿ. ಲೋಡಿಂಗ್ ಏನಪ್ಪ ಅಂದ್ರೆ ಮಾಲ್ ಇಲ್ಲ, ನಾಳೆ ಲೋಡ್ ಮಾಡ್ತಾರೆ ಅಂತ ಹೇಳಕತ್ತಾರ. ಗುಮಾಸ್ತ ಹೇಳ್ತಾ ಇದ್ದಾನೆ ವೇಟ್ ಮಾಡೋಣ ನೋಡೋಣ ಅಂತ ಹೇಳೋಣ. ಇವಾಗ ರೆಸ್ಟ್ ಮಾಡೋಣ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ನಾಗರಾವ್ ಹಿಡ್ದಾರ. ಈ ರೈಸ್ ಮಿಲ್ ಗೇಟ್ ಒಳಗೆ ನಾಗರಾವ್ ಇತ್ತಂತ. ಎಲ್ಲ ಅಮಾಲ್ರು ಎಲ್ಲರೂ ಫ್ಯಾಕ್ಟ್ರಿ ಒಳಗೆ ಇರೋರು ಎಲ್ಲರೂ ಇಲ್ಲಿ ಬಂದು ಹಾವು ಹಿಡಿಯೋನ್ ಫೋನ್ ಹಚ್ಚಿ ಕರೆಸಿ ಹಾವು ಹಿಡಿಸ್ಯಾರ ನೋಡಲ್ಲ ನಾಗರಾವ್. ಅವ ಹಿಡ್ಕೊಂಡು ಆಟ ಆಡಕತ್ತಾನ ಹಾವಿನ ಕೂಡ. ಸಾಕಿದ್ದು ಹಾವಿನ ಸೇಮ್ ಮಾಡಕತ್ತಾರಪ್ಪ ಅದ್ರ ಕೂಡ. ಅದು ನಾಗರಾವ್. ಅವ್ರೇನು ಬಡಿಯಂಗಿಲ್ಲ ಅಂತ ಅದನ್ನು ಹಿಡ್ಕೊಂಡೋಗಿ ಬೇರೆ ಕಡೆ ಬಿಡ್ತಾರಂತ ಕೇಳಿದವರು. ಏನು ಬಡಿಯೋದಲ್ಲ, ಹಿಡಿದು ಬೇರೆ ಕಡೆ ಹೋಗಿಬಿಟ್ಟು ಬರ್ತೀವಿ ನಾವು ಅಂತ ಹೇಳಿದ್ರು ಅವರು. ನೋಡಲ್ಲಿ ಎಡಿ ಎತ್ತಾ ಇದೆ ನಾಗರಾವಾಗ. ಅವ್ರ ಹತ್ರ ಹೆಂಗೆ ಹಿಡಿತಾರೋ ಎಷ್ಟು ಧೈರ್ಯ ನೋಡಪ್ಪ ಅವ್ರಿಗೆ. ಅದೊಂದು ಕಲೆ ಅವ್ರಿಗೆ. ಫ್ರೆಂಡ್ಸ್ ಫೈನಲಿಗೆ ಇವಾಗ ಏನಾಯ್ತಪ್ಪ ಅಂದ್ರೆ ನಮ್ಮದು ಲೋಡಿಂಗ್ ಮಾಡೋದು ಎಲ್ಲ ಕ್ಯಾನ್ಸಲ್ ಆಯಿತು. ಲೋಡಿಂಗ್ ಮಾಡೋದು ಯಾಕೆ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಮಿಲ್ ಒಳಗೆ ಮಾಲ ಇಲ್ಲ ಅಂತ. ಮಾಲು ಕಮ್ಮಿ ಐತಿ. ಅರ್ಧ ಲೋಡ್ ಮಾಡೋಕೆ ಮಾಲ್ ಇಲ್ಲ ಅಂತ ಅವ್ರಿಗೆ. ಪೂರ ಲೋಡಲ್ಲ, ಬರೀ ಅರ್ಧ ಲೋಡು. ಇನ್ನು ಅರ್ಧ ಲೋಡು ನಮ್ಗೆ ಗಂಗಾವತಿಗೂ ಲೋಡ್ ಮಾಡ್ಬೇಕಂತ. ಇಲ್ಲಿ ಅರ್ಧ ಲೋಡು, ಅಲ್ಲಿ ಅರ್ಧ ಲೋಡು ಅಂತ. ಮಾಲು ನಾವೆಲ್ಲ ರೆಡಿ ಮಾಡ್ತೀವಿ, ನಾಳೆ ಲೋಡ್ ಮಾಡ್ತೀವಿ ಅಂದ್ರೆ ನಾಳೆ ಇಲ್ಲಿ ಅರ್ಧ ಲೋಡ್ ಮಾಡ್ಕೊಂಡು ಮತ್ತು ಅಲ್ಲಿಗೆ ಹೋಗ್ಬೇಕು. ಇವಾಗ ಇಲ್ಲಿ ಯಾರೂ ಇಲ್ಲ, ನಾನು ಬಿಟ್ರೆ ಯಾರೂ ಇಲ್ಲ. ಬರೀ ಜಂಗಲ್ ಐತಿ, ಕತ್ಲು. ನನಗೂ ಒಂಥರ ಯಾಕೋ ಡೌಟ್ ಅನ್ಸುತ್ತೆ. ಯಾಕಂದ್ರೆ ಅದೇ ಟೈಮ್ನಾಗ ಯಾರು ಬಂದು ಏನು ಅಂತ ಅದಕ್ಕೂ ಒಂಥರ ಗಾಡಿ ಇಲ್ಲಿ ಹಿಂದ್ಗಡೆ ಸೈಡ್ ಹಾಕ್ತೀನಿ. ಸೈಡ್ ಹಾಕಿ ಊಟಕ್ಕೆ ಹೋಗ್ಬೇಕು. ಇವಾಗ ಊಟಕ್ಕೆ ಗಾಡಿ ತೊಗೊಂಡೋಗ್ಲೇ ನಾವು ನಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ್ತಾಯಿದ್ದೀನಿ. ನೋಡೋಣ ಇಲ್ಲಿ ಯಾವ್ದಾರು ಸ್ವಲ್ಪ ಹತ್ತಿರ 1 ಕಿಲೋಮೀಟ್ರ್ ಒಳಗಿದ್ರೆ ನಡ್ಕೊತ ಹೋಗ್ತೀನಿ. ಜಾಸ್ತಿ ಹೋದ್ರೆ ಗಾಡಿ ತೊಗೊಂಡು ಹೋಗ್ತೀನಿ ಅಂತ. ಬರ್ರಿ ಇವಾಗ ಹೋಗೋಣ ಅಂತ. ಈ ಗಾಡಿ ಬಂತಲ್ಲ, ಈ ಗಾಡಿ ಹೋಗೋ ರೋಡಿಂದ ನಮ್ಮದು ಗಾಡಿ ಅಲ್ಲಿ ಇರೋದು. ಇಲ್ಲೇ ಮೇಯ್ ರೋಡಿಗೆ ಬರೋಣ. ಇಲ್ಲೇ ಡಾಬಾ ಅದಾವಪ್ಪ. ಈಗ ಹೊಸ್ದಾಗೆಲ್ಲ ಮಾಡಿದಾರೆ. ಮೊದಲೇಗೆ ಇದ್ದಿದ್ದಿಲ್ಲ ಇವು. ನಾವು ಬರ್ತಿದ್ದಿಲ್ಲ ಅವಾಗ ಇದ್ದಿದ್ದಿಲ್ಲ. ಇಲ್ಲೊಂದು ಡಾಬಾ ಐತಿ, ಅಲ್ಲೊಂದು ಡಾಬಾ ಐತಿ. ನೈಟ್ ಊಟ ನೋಡ್ರಲ್ಲ, ಪರೋಟ ಅಂಡ ಕೈಮ ಹಾಫ್ ಕೇಳಿದ್ರೆ ಫುಲ್ಲು ಕೊಟ್ಬಿಟ್ರೆ ಬೇಸೆ ಐತದು. ಬರ್ರಿ ಊಟ ಮಾಡೋಣ ಇವಾಗ. ಫ್ರೆಂಡ್ಸ್ ಫೈನಲಿಗೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದೆ. ನಾನು ಇಲ್ಲೆಲ್ಲ ನೋಡ್ತಾ ಇದ್ದೆ, ಈ ಮಿಲ್ಲೊಳಗೆ CC ಕ್ಯಾಮ್ರಾ ಇದೆ ನೋಡ. ನಮಗೆ ಇದು ಮೇನ್ ಇಂಪಾರ್ಟೆಂಟ್. CC ಕ್ಯಾಮ್ರಾ ಐತೆ, ನಮ್ಮ ಗಾಡಿ ಇಲ್ಲೇ ಐತಿ. ಈ ಕಡೆ ಎಲ್ಲ ಸೇಫ್ಟಿ ಆಗುತ್ತೆ, ಆ ಕಡೆ ಸೇಫ್ಟಿ ಇಲ್ಲ. ಮೇನ್ ಇದು ಡೀಸೆಲ್ ಟ್ಯಾಂಕ್ ಈ ಕಡೆ. ಹಂಗೇನಿಲ್ಲ ಅಂತ ಇಲ್ಲಿ ಆ ಥರ ಏನೋ ಆಗಲ್ಲ ಅಂತ ಹೇಳ್ಯಾರ. ನಾನು ಕೇಳಿದ್ದೆ ಏನಾರ ಮತ್ತು ಕಳ್ತನ ಏನಾರು ಆಗುತ್ತೋ ಅಂತ ಕೇಳಿದ್ದೆ. ಇಲ್ಲಿ ಏನೂ ಆಗಂಗಿಲ್ಲ, ಅವತ್ತು ನೀವೊಂದು ಆರಾಮ ಮಲ್ಕೋರಿ ಅಂತ ಹೇಳಿದರು. ಅದಕ್ಕೋಸ್ಕರ ಲಾಕ್ ಮಾಡಿ ಮಲ್ಕೋಬೇಕು. ನಾವು ನಿದ್ಗಟ್ಟಿರ್ತೀವಿ ಮೊದಲು. ಮಲ್ಕೊಂಬಿಟ್ಟಿವಿ ಅಂದ್ರೆ ಶಿವ ಶಿವ ಹರ ಹರ ಮಹಾದೇವ ಅಂತಾರಲ್ಲ, ಹಂಗತೆ.
ಮತ್ತು ಬಿಚ್ಕೊಂಡು ಹೋಗ್ಬಾರ್ದು. ಬೆಳಗ್ಗೆ ಎದ್ದು ನೋಡಿದ್ರೆ ಏನೂ ಇಲ್ಲಪ್ಪ ಅಂತಂದ್ರೆ, ಯಾಕಂದ್ರೆ ಇಂಥವೆಲ್ಲ ಅನುಭವ ಆಗ್ಯಾವ ನಮಗೆ. ಅದಕ್ಕೋಸ್ಕರ ವಿಚಾರ ಮಾಡ್ತೀನಿ ಎಲ್ಲೇ ತರಬೇಕಂದ್ರು ಗಾಡಿ. ಫ್ರೆಂಡ್ಸ್, ಇವಾಗ ಏನಪ್ಪ ಅಂದ್ರೆ ಆರಾಮಾಗಿ ಮಲ್ಕೊಳ್ಳೋಣ. ಫ್ಯಾನ್ ಅಂತೂ ಹಚ್ಚಿನಿ, ಸೌಂಡ್ ಜಾಸ್ತಿ ಕೇಳ್ತಿರ್ಬೇಕು ಫ್ಯಾನಿಂದ, ಯಾಕಂದ್ರೆ ಗಾಳಿ ಕಮ್ಮಿ, ಸೌಂಡ್ ಜಾಸ್ತಿ ಇರೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಸಮಸ್ಯೆ ನನಗೆ ಗಾಡಿ ಒಳಗೆ ಒಂದನೇದು, ಈ ಗಾಡಿ ಒಳಗೆ ಹೊಚ್ಕೊಳಕ ಬೆಡ್ಶೀಟ್ ಯಾವುದೂ ಇಲ್ಲ. ಅದ ಮೇನ್ ಫಾಲ್ಟ್. ಒಂದು ಒಳ್ಳೆ ನಾ ಬ್ಯಾಗ್ ತರಲು ದೊಡ್ಡ ತಪ್ಪಾಗೈತೆ. ಯಾಕಂದ್ರೆ ನಾವು ಜಳಕ ಮಾಡಿದ್ರೆ ಇವನ್ನ ಬಟ್ಟೆ ತೊಳೆದು ಇವನ್ನ ಹಾಕ್ಕೊಂಡು ಹೋಗೋದಾಗೈತಿ. ಇದೊಂದು ಟ್ರಿಪ್ ಬಂದೀನಿ, ಮುದ್ದಮ್ ಗಾಡಿ ಕೈ ಕೊಡೋದು ಒಳ್ಳೆ ಈ ಥರ ಸಮಸ್ಯೆಗಳಾಗ್ತವೆ. ನಮಗೊಂಥರ ನಾವು ಯಾವಾಗಲೂ ನಾವು ನಮ್ಗೆ ಬೇಕಾಗಿರೋ ವಸ್ತುಗಳನ್ನು ತರ್ತೀವಿ ನೋಡು, ಅವಾಗ ನಮಗೆ ಯಾವುದೂ ಸಮಸ್ಯೆ ಬರೋಲ್ಲ. ಎಲ್ಲನೂ ಬಿಟ್ಟು ಬಂದಿರ್ತು, ಅವಾಗ ಎಲ್ಲ ಸಮಸ್ಯೆಗಳೇ ಕಾಡ್ತಾ ಇರ್ತವೆ. ಹಂಗೆ ನಾ ಎಲ್ಲ ಬಿಟ್ಟು ಬಂದೀನಿ. ಇವಾಗ ಗಾಡಿ ಕೆಡೋದು, ಅದು ನಿಂತು ಒಂದು 2 ದಿನ ಅಲ್ಲಿ ವೇಸ್ಟ್ ಆಯಿತು, ಮತ್ತು ಇಲ್ಲಿ ಇವತ್ತು ಒಂದು ದಿವಸನ ವೇಸ್ಟು. ಯಾವಾಗ ಮಗಳು ಮೂಡ್ತೀನಿ ಅಂತ ಅನ್ನೋಂಗೆ ಆಗೈತಿ. ಇವಾಗ ಅದಂಗಾಗಲಿ ಏನು ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಇವಾಗ ಅಲ್ಲ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ಯಾರಾದರೂ ಹೊಸ್ದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ.